ಈ ಬಿಗ್ ಬಾಸ್ ಮನ್ಯಾಗ ಯಾರು ಯಾವಾಗ ಹೆಂಗೆ ಜಗಳ ಆಡ್ತಾರಂತಾನೆ ಗೊತ್ತಾಗಂಗಿಲ್ಲ ಅಂತ ಹೇಳಿ ನಾನು ಮೊದಲೇ ದಿನದಿಂದನೇ ನಿಮ್ಗೆ ಹೇಳ್ಕೊಂತ ಬಂದೀನಿ. ನಿನ್ನೆ ಮತ್ತೆ ಜಗಳ ಆಯ್ತು ರೀ. ಯಾರ್ಯಾರ ಮಧ್ಯೆ ಅಂತೀರಾ? ಮೈಕಲ್ ಅವರು ಮತ್ತು ಕಾರ್ತಿಕ್ ಅವರು. ಕಾರ್ತಿಕ್ ಅವ್ರದ್ದೇನು ತಪ್ಪಿಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ಅವರು ಅಡುಗೆ ಮಾಡಬೇಕು. ಈಗ ಅಷ್ಟು ಜನಕ್ಕೆ ಊಟ ಬಡಿಸ್ಬೇಕಲ್ವ, ಅದಕ್ಕಿಂತ ಮೊದಲು ಅಡುಗೆ ಫಾಸ್ಟಾಗಿ ಮಾಡಬೇಕು. ಅದಕ್ಕೆ ಅವ್ರು ಫಾಸ್ಟಾಗಿ ಅಕ್ಕಿ ತೊಳೆಯೋದು ಮತ್ತು ನೀರು ತೊಗೊಳೋದೆಲ್ಲ ಮಾಡಕತ್ತಿದ್ರು. ಅಲ್ಲಿ ಮುಸ್ರಿ ತಿಕ್ಕಕತ್ತಿದ್ರು. ಯಾರಪ್ಪ ಅಂತಂದರೆ ಮೈಕಲ್ ಅವರು ಪಾತ್ರೆ ತೊಳಕತ್ತಿದ್ರಲ್ವ, ಅವಾಗ ಇವ್ರು ಹೋಗಿ ನೀರು ಬಿಡಿಸ್ಕೊಂಡಿದ್ದಾರೆ. ನೀರು ಬಿಡಿಸ್ಕೊಂಡಿದ್ದಾಗ ನಾನು ತಿಕ್ಕಕತ್ತೀನಿ, ನಾನು ಮಾಡಕತ್ತೀನಿ ಅಂತ ಹೇಳಿ ಇವರು ಅದಿಷ್ಟಕ್ಕೆ ಜಗಳ ಮಾಡ್ಕೊಂಡ್ರು ಮೈಕಲ್ ಅವರು. ಆದರೆ ಕಾರ್ತಿಕ್ ಅವ್ರು ಹೇಳಿದ್ದು ಕರೆಕ್ಟೇ ಇದೆ. ಈಗ ಇಷ್ಟು ಜನಕ್ಕೆ ಹಸುವಾಗ್ಯದ, ಅಷ್ಟು ಜನ ಎದಕ್ಕೆ ಹೆಲ್ಪ್ ಮಾಡಕ್ಕೆ ಬಂದಾರ, ಎಲ್ರಿಗೂ ಹಸುವಾಗ್ಯದ, ಅವ್ರಿಗೂ ಬೇಕಾಗ್ಯದ ಊಟ, ಅದಕ್ಕೆ ಬಂದು ಮಾಡಕತ್ತಾರ ಬೇಗ ಆಗಲಿ ಅಂತ ಹೇಳಿ. ಇದನ್ನ ಯಾಕೆ ನೀನು ಅರ್ಥ ಮಾಡ್ಕೊಳ್ತಿಲ್ಲ, ಯಾಕೆ ಬಯಕತ್ತಿದೆ ಅಂತ ಹೇಳಿ ಮಾತಾಡಕತ್ತಿದ್ರು. ಮೈಕಲ್ ಅವರು ಸ್ವಲ್ಪ ಅತಿಯಾಗಿ ಮಾತಾಡಿದ್ರು ನಿನ್ನೆ ಅಂತ ಹೇಳಿ ನನಗೆ ಅನ್ಸಿತ್ತಪ್ಪ. ನಿಮ್ಗೇನು ಅನ್ಸಿತ್ತು ಮಾತಾ? ಅವ್ರು ಹೇಳಕತ್ತಿದ್ರು ನಿನ್ನ ತಲೆಗೇನು ಐತಿಲ್ಲ, ನಿನ್ನ ತಲೆಗಷ್ಟೇ ಮೂಳೆ ಇದ್ದಾವ, ಹಂಗ ಎಂತಲ್ಲೇ ಜಗಳ ಸ್ಟಾರ್ಟ್ ಮಾಡಿದ್ರು. ಅದು ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕಿತ್ತದು. ಬಟ್ ಕಾರ್ತಿಕ್ ಅವರು ಅಲ್ಲಿಗೆ ಬಿಟ್ಟಿದಾರ. ಏನೇನೋ ಮಾತಾಡಬೇಡ ನೀನು, ನನಗೆ ಹೇಳಕ್ ಬರಬೇಡ ನೀನು ಅಂತ ಹೇಳಿದ್ರು. ಜಸ್ಟ್ ಸುಮ್ಮನೆ ಆದ್ರು. ಅಲ್ಲಿ ಎಲ್ಲರೂ ಹೇಳಕತ್ತಿದ್ರು ಮೈಕಲ್ ಸುಮ್ಮನಿರು ಅಂತ ಹೇಳಿ ತನಿಷ್ ಅವ್ರು ಕೂಡ ಹೇಳಕತ್ತಿದ್ರು. ಆದ್ರೆ ಮೈಕಲ್ ಅವ್ರು ಮಾತ್ರ ಸುಮ್ಮನೆ ಇರ್ತಿರ್ಲಿಲ್ಲ. ಏನು ನೀನು ಅದ್ರ ತಕ್ಷಣ ನಾವು ಹಂಚ್ಕೊಂಡ್ ಬಿಡ್ತೀವಿ, ನಿನ್ಗಷ್ಟೇ ಐತೇನು ಅನಕ, ನಮ್ಗಿಲ್ಲೇನು ಅಂತೆಲ್ಲ ಮಾತಾಡಕತ್ತಾರ. ಅಲ್ಲಿ ಆ್ಯಕ್ಚುಲಿ ಏನಾಗಕತ್ತದ, ಅಡುಗೆ ಮಾಡೋದು ಅದು ಅರ್ಜೆಂಟಾಗಿ ಅಡುಗೆ ಮಾಡಿದ್ರೆ ಮೈಕಲ್ ಅವರು ತಿಂತಾರ, ಎಲ್ಲರೂ ತಿಂತಾರೆ ಮನೆಯವರು. ಇದೇನೋ ಕಾರ್ತಿಕ್ ಅವ್ರು ಒಬ್ಬರೇ ತಿನ್ನಕಂತರೂ ಮಾಡ್ತಿಲ್ಲಲ್ವಾ, ಎಲ್ಲರೂ ತಿನ್ನಲಿ ಬೇಗ ಅಂತ ಹೇಳಿ ಸ್ವಲ್ಪ ಬ್ರೇಕ್ ಕೊಟ್ಟಿರ್ತಾರೆ ಬಿಗ್ ಬಾಸ್ ಅವರು. ಆ ಬ್ರೇಕ್ ಒಳಗೆಲ್ಲ ಬೇಗ ಮಾಡಿಕೊಂಡು ತಿಂದು ಮತ್ತೆ ಟಾಸ್ಕ್ ಆಡೋದಿತ್ತಲ್ವ. ನಿನ್ನೆ ಪ್ರಾಥಮಿಕ ಶಾಲೆ ಅಂತ ಹೇಳಿ ಒಂದು ಟಾಸ್ಕ್ ಕೊಟ್ಟಿದ್ರಲ್ವ, ಅದೊಂದು ಹಾಡ್ಬೇಕಲ್ವಾ ಆಟ. ಅದಕ್ಕೋಸ್ಕರ ಇವ್ರು ಫಸ್ಟ್ ಮಾಡ್ಕೊಂಡು ತಿನ್ಬೇಕು ಚಂದ ಎಲ್ಲರೂ. ಅದಕ್ಕೆ ಅವ್ರು ಮಾಡಕತ್ತಿದ್ದಾರ. ಬಟ್ ನನಗಂತೂ ಇಲ್ಲಿ ಕಾರ್ತಿಕ್ ಅವ್ರದ್ದು ತಪ್ಪೇ ಇಲ್ಲ ಅಂತ ಹೇಳಿ ಅನ್ಸಕತ್ತದ. ಆದ್ರೆ ಅವರು ಜಗಳ ಮಾಡಬೇಕಾಗಿತ್ತು ಇನ್ನು. ಯಾಕಂತಂದ್ರೆ ಮೈಕಲ್ ಅವರು ಎಬ್ಬಸಕತ್ತಾರ ಜಗಳ ಆಗ್ಲಿ ಅಂತ ಹೇಳಿ. ಆದ್ರೆ ಇಲ್ಲಿ ಕಾರ್ತಿಕ್ ಅವರು ಸಮಾಧಾನದಿಂದನೇ ಇದ್ರು. ಅವ್ರಿಗೆ ಸಿಟ್ಟು ಎಂತದಂತ ಹೇಳಿ ನಮ್ಗೆಲ್ರಿಗೂ ಗೊತ್ತೇ ಅದ. ಆದ್ರೆ ಆ ಸಿಟ್ಟನ್ನ ಅಂತ ಪರಿ ರೇಗಾಡಂಗೆ ಮಾಡ್ಕೊಳ್ಳಿಲ್ಲ ನಿನ್ನೆ ಕಾರ್ತಿಕ್ ಅವ್ರು ಅಂತಾನೆ ಹೇಳ್ಬೋದು. ಈ ಕಡೆ ಮೈಕಲ್ ಅವ್ರು ಯಾವಾಗ ಹೆಂಗಿರ್ತಾರಂತಾನೆ ಹೇಳಕ್ ಬರಲ್ಲ. ಒಂದಿನ ಚೆನ್ನಾಗಿದ್ರೆ ಒಂದಿನ ಜಗಳ ಆಡ್ತಾರಂತಾನೆ ಹೇಳ್ಬೋದು. ಅವರು ಇವ್ರ ಜೊತೆನೇ ಅಂತ ಹೇಳ್ತಿಲ್ಲ, ಯಾರ್ಯಾರ ಜೊತೆ ಸಿಗುತ್ತಾ ಅವ್ರವ್ರ ಜೊತೆ ಜಗಳ ಮಾಡ್ತಾರೆ, ಯಾರ್ಯಾರ ಜೊತೆ ಮಾತಾಡ್ಬೇಕು ಅನಿಸ್ತದ ಅವ್ರ ಜೊತೆ ಮಾತಾಡ್ತಾರ. ಹಿಂಗೆ ಎಲ್ರ ಜೊತೆನೇ ಚೆನ್ನಾಗಿರ್ತಾರಂತಾನು ಹೇಳಕ್ಕಾಗಲ್ಲ, ಎಲ್ರ ಜೊತೆ ಜಗಳ ಆಡ್ಕೊಂತಾನೆ ಇರ್ತಾರಂತಾನು ಹೇಳಕ್ಕಾಗಲ್ಲ. ಬಟ್ ಮೈಕಲ್ ಅವ್ರಿಗೆ ಸ್ವಲ್ಪ ಜಾಸ್ತಿ ಇದಿದೆ. ಏನಪ್ಪಾ ಅಂತಂದ್ರೆ ನಂದೇ ನಿಮ್ಗೆ ಯಾಕ ನಾನು ಇದು ಮಾಡ್ಬೇಕು, ನನಗೆ ಬಿಗ್ ಬಾಸ್ ಅವ್ರು ಕರ್ದೇ ಇದಾರ, ಬಿಗ್ ಬಾಸಿಗೆ ಬಂದಿದ್ದೀನಿ ನಾನು ಅನ್ನೋ ಥರ ಸ್ವಲ್ಪ ಅವ್ರ ಬಿಹೇವಿಯರ್ ಇದೆ ಅಂತ ಕಾಣಿಸಕತ್ತದ. ಮತ್ತೆ ನಿಮ್ಗೇನು ಅನ್ಸಿತ್ತು? ಈಗ ಈ ಬಿಗ್ ಬಾಸ್ ಮನೆಯಾಗ ಎಲ್ರಿಗೂ ಹಸುವಾದಾಗ ಅಲ್ಲಿ ಒಂದು ಜವಾಬ್ದಾರಿ ತಗೊಂಡು ಎಲ್ರಿಗೂ ಅಡುಗೆ ಮಾಡಿ ಬಡಿಸೋದು ದೊಡ್ಡತನ ಅಲ್ವಾ. ಆ ಒಂದು ದೊಡ್ಡತನಕ್ಕಾದ್ರೂ ಸ್ವಲ್ಪ ರೆಸ್ಪೆಕ್ಟ್ ಕೊಡಬೇಕಿತ್ತು ಮೈಕಲ್ ಅವರು. ಆದ್ರೆ ಮೈಕಲ್ ಅವರು ತಮ್ದಾಟ ತಾವು ಆಡಕತ್ತಾರಲ್ವಾ, ನಾನು ಮುಸ್ರಿ ತಿಕ್ತೀನಿ, ನಾನು ಜಲ್ದಿ ಮಾಡ್ತೀನಿ, ನಂದು ಆಗ್ಬೇಕು ಜಲ್ದಿ ಅಂತ ಹೇಳಿ ಹೇಳಕತ್ತಾರ. ಇಲ್ಲಿ ಇವೆರಡ್ರಾಗ ಯಾವ್ದು ಜಲ್ದಿ ಆಗ್ಬೇಕಂತ ನೀವೇ ಹೇಳ್ರಿ. ಮತ್ತ ಮುಸ್ರಿ ಜಲ್ದಿ ಆಗ್ಬೇಕಾ ಅಥವಾ ಅಡುಗೆ ಜಲ್ದಿ ಆಗ್ಬೇಕಾ? ಏನ್ ಅನ್ಸಕತ್ತದ ನಿಮ್ಗ ಅಂತ ಹೇಳಿ ಕಮೆಂಟ್ನಾಗ ತಿಳಿಸ್ರಿ. ಇದೇ ತರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.